ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ಗುಳ್ಳಡಿಕೆ ಉಂಡೆ ಹಾಲು ಬಳಸಿ ಹಲ್ವಾ ಮಾಡತ್ತೇನೆ ರೀ. ಮಸ್ತ್ ಪೈಕಿ ಹಲ್ವಾ ರೆಡಿ ಆಗಿದಾವ್ರಿ. ಹೆಂಗೆ ಮಾಡೋದು ಅಂತ ಒಂಚೂರ ನೋಡ್ಕೊಂಬರೋಣಂತ ನಡೀರಿ. ಇಲ್ಲಿ ನೋಡ್ರಿ, ಗುಳ್ಳಡಿಕೆ ಉಂಡೆ ಮಾಡೋದಾರ ಗೋಧಿ ಎಲ್ಲ ರುಬ್ಬಿರಿ. ಈ ರೀತಿ ನಾವು ಫಸ್ಟ್ ಹಾಲು ತೆಗೆದು ಬಿಡ್ತೀವಿ ರೀ. ನೋಡ್ರಿ ಇಲ್ಲಿ ತೋರ್ಸಾತೇನೆ. ಈ ರೀತಿ ಎಲ್ಲ ರೀ ಗೋಧಿ ಅನ್ನೋದು ಹಿಂಡಿ ನಾವು ಗೋಧಿ ಸೈಡ್ ಮಾಡ್ಕೋತೀವಿ. ಈ ಹಾಲು ಅನ್ನೋದು ಒಂದು ಸೈಡ್ ಮಾಡ್ಕೋತೀವಿ ರೀ. ಅದನ್ನು ಒಂದು ಜಾಲಿ ಇಟ್ಟು ಸೋಸ್ಕೊಂಡ್ಬಿಟ್ಟಿದ್ದೇನೆ ರೀ. ಈ ಹಾಲು ಬಳಸಿರಿ ದೋಸಾನು ಮಾಡ್ತಾರೋ, ಶಾಂಡ್ಗಿನೂ ಇಡ್ತಾರೋ. ಇವತ್ತು ಹಲ್ವಾ ರೆಸಿಪಿ ಮಾಡೋಣಂತ, ಯಾಕೆ ವೇಸ್ಟ್ ಮಾಡೋದು ಅಂತಂದು ಇಟ್ಬಿಟ್ಟಿದ್ದೀನಿ ರೀ. ಇಲ್ಲಿ ನೋಡಿರಿ ಸೋಸಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟಿನಿ ರೀ. ಮ್ಯಾಲೆ ಇನ್ನೊಂದು ಚೂರು ನೀರಿತ್ತು, ಎಲ್ಲ ಈ ರೀತಿ ನೀರೆಲ್ಲ ಮ್ಯಾಲೆ ಬಂದಿತ್ತು ರೀ. ಹಿಟ್ಟು ಅನ್ನೋದು ನಮಗೆ ತಳದ ನಿಂತುಬಿಟ್ಟಿತ್ತು. ಅದಕ್ಕೆ ನಾನಿಲ್ಲೇ ನೀರೆಲ್ಲ ಒಂಚೂರು ತಕ್ಕೊಂಬಿಡೋಣಂತ. ಇನ್ನು ರುಬ್ಬಿದ್ದೇನು ಮಿಶ್ರಣ ಇರ್ತೈತಲ್ರಿ ಗೋಧಿದ, ಅದಷ್ಟು ಉಳಿದು ಬಿಡ್ತೈತಿ. ಅದೊಂದು ಚೂರು ನಾವು ಚಮಚಲೆ ಸಾವಕಾಶ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಇಲ್ಲಿ ನೋಡ್ರಿ ಎಷ್ಟು ಗಟ್ಟಿ ಆಗೈತಂತ. ಇದೊಂದು ಚೂರು ಎಲ್ಲರೇ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಭಾಳ ಗಟ್ಟಿ ಆಕತ್ರಿ, ಅದಕ್ಕೆ ನೋಡ್ಕೊಂಡನ ನಾವು ಮಿಕ್ಸ್ ಮಾಡ್ಕೋಬೇಕಾಕತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನೀವು ಬಂದ್ರಂದ್ರೆ ಪ್ರತಿಯೊಬ್ಬರು ಮನ್ಯಾಗ ಗುಳ್ಳಡಿಕೆ ಉಂಡೆ ಮಾಡೇ ಮಾಡ್ತಾರೆ. ಆ ಥರದ ಈ ರೀತಿ ಫಸ್ಟ್ ಹಾಲು ಅನ್ನೋದು ಸಿಕ್ಬಿಟ್ಟಿರ್ತೈತಿ. 5ರಿಂದ 6 ಬರೆ ತೊಳಿಬೇಕ್ರಿ. ಆದ್ರೆ ಫಸ್ಟ್ ಹಾಲಿಂದ ಏನು ಇರ್ತೈತಲ್ಲ ತಿಕ್ನೆಸ್ ಹೆಚ್ಚಿರ್ತೈತಂತ ಇದನ್ನ ಹೆಚ್ಚು ಯೂಸ್ ಮಾಡ್ತಾರೋ. ಈಗಾಗಲೇ ರೀ ಉಂಡಿ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೇನಂತೆ. ಯಾರೆಲ್ಲ ನೋಡಿಲ್ಲಲ್ಲ ಹೋಗಿ ನೋಡ್ಕೊಂಬರ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನಂತ್ರಿ. ಇನ್ನು ಗ್ಯಾಸ್ ಹಚ್ಚಿರಿ, ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೇನೆ ರೀ. ಅದ್ರಾಗ ನಾನು ಕಟೋರಿ ತೋರ್ಸಾತೇನಲ್ಲ, ಈ ಕಟೋರಿಲಿ ನನಗೆ 4 ಕಟೋರಿ ನನಗೆ ಹಾಲು ರೆಡಿ ಅದು ರೀ. ನಾವು ಯಾವ ಕಟೋರಿ ತೊಗೊಂಡಿದ್ದೀವಲ್ಲ ರೀ ಅದೇ ಸೇಮ್ ಕಟೋರಿಲೇ ನಾನಿಲ್ಲೇ 4 ಕಟೋರಿ ಹಾಲಾದರೆ ನಾನು ಅದಕ್ಕೆ 1 ಕಟೋರಿ ಬೆಲ್ಲ ಸೇರ್ಸಾತೇನೆ ರೀ. ಸಕ್ರೆ ಯೂಸ್ ಮಾಡೋರಿದ್ರೆ ಹಂಗೂ ನಡೀತೈತಿ. ಭಾಳ ಜಲ್ದಿ ಗಟ್ಟಿಗೆ ಹಾಕತ್ರಿ, ಕೈ ಬಿಡ್ಲಾರ್ದಂಗೆ ಪೂರ್ತಿ ನಾವು ಹೊಳ್ಸಾಡ್ಕೊತ ಇರೋಣಂತ. ಇಲ್ಲಿ ನೋಡ್ರಿ ತೋರ್ಸಾತೀನಿ, 1 ಕಟೋರಿ ಬೆಲ್ಲ ಹಾಕಿದ್ದೀನಿ ರೀ. ಇಷ್ಟ ಆದರೆ ಇದ್ರ ಕೆಲಸ ಮುಗೀತು. ಇನ್ನು ಕೈ ಬಿಡ್ಲಾರ್ದನ ರೀ ಪೂರ್ತಿ ನಾವು ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳಂತ. ಬೆಲ್ಲ ಪೂರ್ತಿ ಕರಗಿಸ್ರಿ, ಆ ನೀರು ಸೋಸ್ಕೊತಾನಂದ್ರೆ ಹಂಗೂ ಬರ್ತೈತೆ ರೀ. ನಾನಿಲ್ಲೇ ಡೈರೆಕ್ಟಾಗಿ ಬೆಲ್ಲನ ಸೇರ್ಸಾತೇನಂತ. ನೀವು ಏನೇ ಹೇಳಿ ವರ್ಷಕ್ಕೊಮ್ಮೆ ಬರುವಂಥ ಈ ಪಂಚಮಿ ಹಬ್ಬ ರೀ ಎಲ್ಲ ಹಳೆ ನೆನಪುಗಳನ್ನು ನಮಗೆ ತಂದು ಕೊಟ್ಬಿಡ್ತೈತೆ ರೀ. ಇಲ್ಲಿ ನೋಡ್ರಿ ನಡಕ್ಕೆ ಒಂದೊಂದು ಚಮಚೆ ತುಪ್ಪ ಸೇರಿಸಿ ಇನ್ನೊಂದು ಚೂರ ಮಿಕ್ಸ್ ಮಾಡತ್ತೀನಿ. ನೋಡಾತಿರ್ಬೇಕು ನೀವು, ನೋಡು ಅಷ್ಟೊತ್ತಿಗೆ ರೀ ಪೂರ್ತಿ ಗಟ್ಟಿ ಆಗಿಬಿಡ್ತೈತಿ. ಕೈ ಬಿಡ್ಲಾರ್ದನ ರೀ ಪೂರ್ತಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಬಿಡೋನು. ಇದರ ಟೈಮನ್ನು ಭಾಳ ಹಿಡಿದಿಲ್ಲ ರೀ, ಬರೀ 10 ನಿಮಿಷನಾಗ ರೆಡಿ ಆಗಿಬಿಡ್ತೈತೆ ನೋಡ್ರಿ ಇಷ್ಟ ಆಯಿತು. ಇನ್ನು ಪೂರ್ತಿ ಗಂಟೆಲ್ಲ ನಾವು ಒಡ್ಕೊಂಬಿಡೋಣಂತೆ. ಈ ರೀತಿ ಮುದ್ದೆ ಥರ ಬರಬೇಕು. ತಳ ಎಲ್ಲ ರೀ ಈ ರೀತಿ ಬಿಡ್ತಂದ್ರೆ ಕರೆಕ್ಟಾಗಿ ನಮಗೆ ಹಲ್ವಾ ರೆಡಿ ಆಗೈತಂದಂಗೆ. ಇನ್ನು ಗ್ಯಾಸ್ ಬಂದ್ ಮಾಡಿರಿ, ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ಸವರಾತೇನೆ ರೀ. ಭಾಳ ತಣ್ಣಗಾಗಕ್ಕೆ ಬಿಡಬೇಡಪ್ಪ. ಮತ್ತು ಅಷ್ಟೇ ಒಂಚೂರು ಹೌದೋ ಅಲ್ಲೋ ನಾವು ಗ್ಯಾಸ್ ಬಂದ್ ಮಾಡಿದವ್ರನ್ನ ಡೈರೆಕ್ಟಾಗಿ ಇದೇ ಪ್ಲೇಟ್ಗೆ ಹಾಕಿಬಿಡೋಣಂತ. ಆರ್ತಂದ್ರೆ ನಮಗೆ ಹಲ್ವಾ ಶೇಪ್ ಅನ್ನೋದು ಕೊಡೋದಿಲ್ಲ. ಮತ್ತು ಹಿಂಗೆ ಮಾಡಿ ತಿನ್ಬೇಕಂತೂ ಏನಿಲ್ಲ ರೀ. ನೀವು ಇದನ್ನು ಪೂರ್ತಿ ಆರಿಸಿ ಉಂಡೆ ಕಟ್ಕೊಂಡು ಉಂಡೆ ಥರ ಆದರೂ ಮಾಡಿ ತಿನ್ಬೋದು. ಸ್ವೀಟ ಹೆಚ್ಚು ತಿಂತೇನೆಂದ್ರೆ ಇನ್ನೊಂದು ಚೂರ ಹೆಚ್ಚು ಬೆಲ್ಲ ಹಾಕ್ಕೊಂಬಿಡ್ರಿ. ನೋಡಿರಿ ಇಷ್ಟ ಅಳತಿ ಕರೆಕ್ಟಾಗಿ ಆಯ್ತು ನನಗೆ. ಅಲ್ಲೇ ಇನ್ನೊಂದು ಚೂರ ಬೆಲ್ಲ ಐತ್ರಿ, ಇರಲಿ ನಡೀತೈತಿ. ಬಾಯಾಗ ತಿನ್ನುವಾಗ ಬೆಲ್ಲ ಅನ್ನೋದು ಒಂಚೂರು ಬಾಯಾಗ ಬಂತಂದ್ರೆ ಅದು ಒಂಥರ ಟೇಸ್ಟ್ ಮಸ್ತ್ ಕೊಡ್ತೈತ್ರಿ. ಇನ್ನು ಜಾಸ್ತಿ ಬಿಸಿ ಇದ್ದ ಕಾರಣ ಸ್ವಲ್ಪ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಎಲ್ಲ ಪ್ರೆಸ್ ಮಾಡಿದ್ದೀನಿ ರೀ. ಇನ್ನು ಪೂರ್ತಿ ತನಗಾದಿಂದ್ರೆ ಇನ್ನೊಂದು ದೊಡ್ಡ ಪ್ಲೇಟಿಗೆ ಈ ರೀತಿ ನಾನು ದಬ್ಬ ಹಾಕಿ ಒಂಚೂರು ಟಪ ಅಂತ ಮ್ಯಾಲೆ ಬಡ್ದೀವಂದ್ರೆ ನಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಸಿಕ್ಬಿಡ್ತೈತೆ ರೀ. ಇನ್ನು ಯಾವ ಸೈಜಿಗೆ ಬೇಕಲ್ರಿ ಆ ಸೈಜ್ಗೆ ಕಟ್ ಮಾಡಿದ್ರೆ ಸಾಫ್ಟಾಗಿರುವಂಥ ನಮ್ದು ಹಲ್ವಾ ರೆಡಿ ಆಗೈತೆ ನೋಡ್ರಿ. ಇವತ್ತಿಂದ ನಂದು ಈ ಗುಳ್ಳಡಿಕೆ ಉಂಡೆ ಹಲ್ವಾ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕು ಶೇರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕಣ್ರಿ. ಅಲ್ಲಿವರೆಗೂ ಬಾಯ್.